ಬೆಳಗಾವಿ ಹಾಗೂ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಆಕಾಂಕ್ಷಿಗಳ ಅರ್ಜಿ ಹೈಕಮಾಂಡ್ಗೆ ಸಲ್ಲಿಸಲಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಬೆಳಗಾವಿ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ 10, ಚಿಕ್ಕೋಡಿ ಲೋಕಸಭಾದಿಂದ 6 ಆಕಾಂಕ್ಷಿಗಳ ಅರ್ಜಿ ಸಲ್ಲಿಕೆಯಾಗಿವೆ. ಅವೆಲ್ಲವೂ ಕೂಡ ಹೈಕಮಾಂಡ್ಗೆ ಹೋಗಿವೆ ಅಂತ ಹೇಳಿದರು. ಸರ್, ಬೆಳಗಾವಿ ಜಿಲ್ಲೆಯಿಂದ ಎಷ್ಟು ಹೋಗಿದೆ ಸರ್? ಬೆಳಗಾವಿ ಲೋಕಸಭಾ ಕ್ಷೇತ್ರ 10 ಜನ ಇಲ್ಲಿಂದ ಹೋಗಿದ್ದಾರೆ. 2 ಕ್ಷೇತ್ರ ಸೇರಿ ಇಷ್ಟೋಡಿಂದ ಸುಮಾರು 6 ಲಿಸ್ಟ್ ಬಿಟ್ಟು ಅಚ್ಚರಿ ಅಭ್ಯರ್ಥಿ ಆಗ್ತಾರೆ, ಲಿಸ್ಟ್ನಾಗ ಇದ್ದವರೇ ಬರ್ತಾರೆ. ಕೊನೆಗಳಿಗೆ ಮತ್ತೆ ಸ್ಪರ್ಧೆ ಮಾಡ್ತಿದ್ದು ಬಂದರೂ ಬರ್ಬೋದು, ಹೇಳಲಿಕ್ಕೆ ಆಗಲ್ಲ. ಅರ್ಜಿ ಆದ್ರೆ ಆಗ್ಬೋದು, ಇದ್ರಾಗ ಅಂತ ಹೇಳಲಿಕ್ಕೆ ಆಗಲ್ಲ. ಏನು ಆಪರೇಷನ್ ಹಸ್ತ ಏನಾದರೂ ಆಗುತ್ತೆ? ನಮ್ಮಲ್ಲಿ ಇನ್ನೂ ಕೆಲವರು ಹುಡುಗ ಇದ್ದಾರೆ, ಅವ್ರು ಬರ್ಬೋದು. ನಮ್ಮ ಪಕ್ಷದವರಷ್ಟೇ, ಬೇರೆ ಪಕ್ಷದವರು ಇಲ್ಲ. ರಮೇಶ್ ಕತ್ತಿಯವರು ಬರ್ತಾರೆ ಹೋಗ್ತಾರೆ, ಈ ರೀತಿ ಸುದ್ದಿ ಇದೆ. ಏನು ಕೊನೆ ಏನು ತೀರ್ಮಾನ ಆಗಿದೆ? ನಮ್ಮ ಗಮನಕ್ಕೆ ಮುಂಚೆ ಹೇಳಿ ಬಂದೇ ಅಲ್ರಿ ಅವರು. ರೈಲು ಹಂತದ ಮಾಜಿ MLA ಅವರು ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋ ಒಂದು ಮಾತುಗಳು ಚರ್ಚೆಯಲ್ಲಿ ಸರ್ಕಾರ ತೀರ್ಮಾನ ಮಾಡಬೇಕು. ರಜೆ ಕೊಡೋದು ಸರ್ಕಾರ ಪಡ್ತಾರೆ, ನಾವು ಮಾಡಲಿಲ್ಲ. ಸರಿ, ಎಲ್ಲ ಕಡೆ ದೇಶಾದ್ಯಂತ ರಾಮನಾಮ ಜಪ ಆಗ್ತಾ ಇದೆ. ಎಲ್ಲ ಶಾಸಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ವಿಭಿನ್ನವಾಗಿ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ. ತಾವು ಯಾವ ರೀತಿಯಾಗಿ ಅದನ್ನು ಆಚರಣೆ ಮಾಡಿ? ಅದನ್ನು ಯಾವ ರೀತಿ ಜನ ಮಾಡಬೇಕಲ್ಲ, ನಾವು ಮಾಡೋದು. ನಾವು ಶಾಸಕರೇನು ಮಾಡೋದು, ನಾವು ಇಂಡಿವಿಜುವಲ್ ಆಗಿದೆ. ಜನರಿಗೆ ಬಿಟ್ಟಂಥ ವಿಚಾರ. ಅವ್ರು ಹೇಗೆ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಅವ್ರಂಥ ವಿಚಾರ. ಅವ್ರು ಹೆಂಗೆ ಮಾಡ್ತಾರೆ, ಸ್ವತಂತ್ರ ಅವ್ರು ಮಾಡಿದಂಥ ಅಧಿಕಾರಿದೇ ಮಾಡ್ತಾರೆ. ಸರ್, ಈಗ ನಿಮ್ಮದೇ ಸಚಿವರು ಹೇಳ್ತಾ ಇದ್ದಾರೆ, ಒಂದು ವೇಳೆ ಸಚಿವರು ಆ ಕ್ಷೇತ್ರದಲ್ಲಿ ಗೆಲ್ಲದೇ ಇದ್ದರೆ ಸಚಿವರ ತಂದಂಡ ಆಗತ್ತೆ. ಕೆಲವೊಂದು ನಿಮ್ಮದೇ ಸಚಿವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನೋಡಬೇಕು. ಆ ರೀತಿ ಏನಾದರೂ ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ಟಿದೆಯಾ ಅಥವಾ ಹೇಳಿದೆ? ಆ ರೀತಿ ಇದು ಮಾಡಿ ಇದು ಮಾಡೋದು 28 ಗೆಲ್ಲಲ್ಲ ನಾವು. ಒಂದು 8 ಮಂದಿ ಸೋತ್ರೆ 8 ಮಂದಿ ಕರೆದಂಡು ಆಗೋದು ಮಾಡೋದಂತ ಯಾವುದೂ ಇಲ್ಲ. ಪ್ರಯತ್ನ ಮಾಡ್ತೀವಿ. ಕೆಲವು ಕಡೆ ಗೆಲ್ಲದೆ ಇರುವಂಥ ಕಾನ್ಫಿಡೆನ್ಸ್ ಇದಾವೆ. ಅಲ್ಲಿ ಮಂತ್ರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರೆ, ಅವ್ರ ಶಕ್ತಿ ಸಾಲವಲ್ಲ, ಸೋಲ್ತೀವಿ. ಅಲ್ಲಿ ಆ ಮಂತ್ರಿ ಕೆಲಸ ಮಾಡಿದ್ರು ಕೂಡ ಸೋಲ್ತೀವಿ. ಅದಕ್ಕೆ ರಾಜೀನಾಮೆ ಕೂಡ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದಕ್ಕೆ ಗೆಲ್ಲಲಿಕ್ಕೆ ಹೆಚ್ಚು ಪ್ರಯತ್ನ ಅಂತ ಮಾಡ್ತಾ ಇದ್ದೀವಿ. ಪಕ್ಷದಾಗ ಆಂತರಿಕ ಸರ್ವೆ ಏನಾದರೂ ನಡೀತಾ ಇದೆಯಾ? ನಡೀಬೇಕಾಗಿದೆ? ಆಲ್ರೆಡಿ ಮಾಡಿದ್ದಾರೆ. ಆಲ್ರೆಡಿ ACC ಮಾಡ್ತಿದ್ದಾರೆ, KPCC ಮಾಡ್ತಿದ್ದಾರೆ, CM ಅವ್ರು ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಆಗಿದೆ. ಸರಿ, ರಾಮ ಮಂದಿರ ಉದ್ಘಾಟನೆ ಆಗ್ತಿರೋ ವಿಚಾರ BJP ಎಲೆಕ್ಷನ್ ಕಾಲ ಮಾಡ್ಕೊಂಡು, ಆದರೆ ಕಾಂಗ್ರೆಸ್ ನಾಯಕರು ದೂರ ಹೊಡೆದರು. ರಾಮ ಮಂದಿರ ಉದ್ಘಾಟನೆ ಆಗೋ ವಿಚಾರದಲ್ಲಿ ದೂರ ಹೊಡೆದರು. ಇದು ಎಲೆಕ್ಷನ್ ಮೇಲೆ ಪ್ರಭಾವ ಬೀರುತ್ತೆ ಅಂತೇಳಿ ಇರೋಲ್ಲ. ಅದೇ ಕಾಂಗ್ರೆಸ್ ಜೊತೆಗೆ ಆಂಟಿ ಹಿಂದೂ ಅಂತ ಇಂಪ್ರೆಷನ್ ಆಗಬಹುದು. ಯಾಕಾಗುತ್ತೆ? ಹೆಂಗೆ ಹೇಳ್ರಿ? ಯಾರು ಅಟೆಂಡ್ ಮಾಡ್ತಾ ಇಲ್ಲ, ಅಲ್ಲಿ ಹೋದ್ರೆ ಹಿಂದೂತ್ವ, ಆಂಟಿ ಹಿಂದೂ ಅಲ್ಲ. ಅಲ್ಲಿ ಹೋದ್ರೆ ಇಲ್ಲಿಂದ್ರೆ ಹಿಂದೂತ್ವ ಆಗ್ತಿದೆ. ಸ್ವತಃ ಮೋದಿ ಅವ್ರು ಏನು ಹೇಳಿದಾರೆ? ಸ್ಟೇಟ್ಮೆಂಟ್ ಕೇಳಿದ್ರೆ ಏನು ಹೇಳಿದಾರೆ ಮೋದಿ ಅವರೇ? ಯಾರು 22ಕ್ಕೆ ಬರಬೇಡಿ, ನಂತರ ಬೇಕಾದ್ರೆ ಬನ್ನಿ ಅಂತ ಯಾರು ಹೇಳಿದಾರು? ಪ್ರಧಾನಮಂತ್ರಿ ಹೇಳಿದ್ದಾರೆ. CM ಅವ್ರು ಏನು ಹೇಳಿದ್ದಾರೆ? ನಂತರ ನಾವು ಅಂತ ಹೇಳಿದ್ದಾರೆ. ಖರ್ಗೆ ಅವರು ಅಂತ ಹೇಳಿದ್ದಾರೆ. ಈಗ ಇನ್ನೂ ರಾಮ ಮಂದಿರ ಕಾಮಗಾರಿನೇ ಪೂರ್ಣ ಆಗಿಲ್ಲ. ಆಗಲೇ ಏನಂತಂದರೆ ತರಾತುರಿಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಎಲ್ಲೋ ಒಂದು ಕಡೆ ಏನಂತಂದರೆ BJP ಸರ್ಕಾರ ಇದನ್ನು ತನ್ನ ರಾಜಕೀಯ ದಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಅಂತ ಒಂದು ಕಾಂಗ್ರೆಸ್. ಈ ಪ್ರಶ್ನೆಯೂ BJP ಬರ್ತಾರೆ. ಅವರು ಉತ್ತರ ಕೊಡ್ತಾರೆ. ನಾವು ಕೊಡ್ಲಿಕ್ಕೆ ಹೋದರೆ ಮತ್ತೆ ಅದಕ್ಕೆ 1-2 ಸೇರ್ತಾರೆ. ಇದನ್ನು ಪ್ರಶ್ನೆ ನೀವು ಅವ್ರಿಗೆ ಕೇಳಿದ್ರೆ ಇದು ಸರಿಯಾಗಿ ಉತ್ತರ ಅವರಿಂದ ಬರಬೇಕು. ನಾವು ಕೇಳಿದ್ರೆ ನಮ್ಮಿಂದ ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಶ್ನೆಯನ್ನು ನೀವು BJP ಅವ್ರಿಗೆ ಕೇಳಿದ್ರೆ ಸರ್, 4 ಶಂಕರಾಚಾರ್ಯರು ಅದನ್ನು ಅಪೋಸ್ ಮಾಡಿದ್ರು. ಕಾಂಗ್ರೆಸ್ ಇಂಪ್ರೆಷನ್ ಏನಿದೆ ಅಂದ್ರೆ ಈ ಬಗ್ಗೆ BJP ಎನ್ಕರೇಜ್ ಮಾಡ್ತಾ ಇದೆ. ನಿಮ್ಮ ದೃಷ್ಟಿಕೋನ ಯಾವಾಗಲೂ
ಮಾಡಿದಾರೆ ಅವರ ಸನ್ನಿವೇಶಗಳನ್ನು. ಸರ್ 4 ಶಂಕರಾಚಾರ್ಯರು ಅದನ್ನು ಅಪೋಸ್ ಮಾಡಿದರು. ಆದರೂ ಕೂಡ ಹಿಂದೂ ಪರ ಸಂಘಟನೆಗಳಾಗಲಿ ಇದನ್ನಾಗಲಿ ಶಂಕರಾಚಾರ್ಯರ ಹೇಳಿಕೆಗಳನ್ನು ಮಹತ್ವವಾಗಿ ತಗೋತಾ ಇಲ್ಲ. ಸ್ವತಃ BJPನೂ ತಗೋತಾ ಇಲ್ಲ. ಇದರಲ್ಲೇ ಮಾತ್ರ ಧರ್ಮವನ್ನು ಉಳಿಯುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾಂಗ್ರೆಸ್ ಸ್ಟ್ಯಾಂಡ್ ಏನದ ಸರ್ ಇದಕ್ಕೆ? ನಾವು ಸ್ವಾಮೀಜಿ ಹೇಳಿದ್ದಾರೆ, ಅದು ಹೇಳಿದ್ದು BJP ಅವರು ಹೇಳಿದ್ದಾರೆ, ಆ ಮಂದಿರಿಗೆ ಸಂಬಂಧಪಟ್ಟವ್ರು ಹೇಳಿದ್ದಾರೆ, ನಮಗೆ ಸಂಬಂಧಪಟ್ಟದಲ್ಲ. ಸ್ವಾಮೀಜಿ ಅವರು ಹೇಳಿದ್ದು ಇನ್ನು ಪೂರ್ಣಗೊಂಡಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಆಗಬಾರ್ದು, ಪೂರ್ಣಗೊಂಡ ಮೇಲೆ ಅದು ಉದ್ಘಾಟನೆ ಆಗ್ತದೆ ಅವ್ರು ಹೇಳಿದ್ದಾರೆ. ಅದಕ್ಕೆ ಪ್ರಶ್ನೆ ಕೊಡಬೇಕಾದ್ರೂ BJP ಅವರು ಅಥವಾ ಟ್ರಸ್ಟ್ ಇದೆ, ಅಯೋಧ್ಯ ಟ್ರಸ್ಟ್ ಅವರು ಉತ್ತರ ಕೊಡಬೇಕು. ನಾವೇನು ಕೊಡಬೇಕಾಗುತ್ತೆ? ಈ ನಿಗಮ ಮಂಡಳಿಗಳ ಪಟ್ಟಿಗೆ ಏನು ಗ್ರಹ ನಡೆದಿದೆ, ಯಾವಾಗ ಈಗ ಜನ ಕಾಯ್ತಾ ಇದ್ದಾರೆ. ನಿಮ್ಮ ಕಾರ್ಯಕರ್ತರು ಈಗ ಬಿಡುಗಡೆ ಆಗುತ್ತೆ, ಸಂಜೆಗೆ ಆಗುತ್ತೆ, ರಾತ್ರಿ ಆಗುತ್ತೆ ಅಂತ ಹೇಳಿ ವಾಟ್ಸಪ್ ಚೆಕ್ ಮಾಡಿ. ಜನವರಿ 10 ಸೆಪ್ಟೆಂಬರ್ವರೆಗೆ ಗ್ರಾಂಟ್ ಇದೆ ಅಂತ. ಈ ಗ್ರಾಂಟ್ ಬಿಟ್ಟಿದೆ, ಈಗ ಬೇಗ ಮಾಡಬಹುದು. ಈ ಸಂದರ್ಭದಲ್ಲಿ ಬೆಳಗಾವಿ ಗ್ರಾಮೀಣ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿನಯ್ ನಾವಲಗಟ್ಟಿ, ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆ ಸೇರಿದ ಹಾಗೆ ಇನ್ನೂ ಹಲವರು ಕೂಡ ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.